ಪ್ರೇಮ್ ಕಣ್ಣಿಗೆ ನನ್ ಕಾಣಿಸ್ತು. ಜೋಗಿ ಸ್ಟಾರ್ಟ್ ಆಗಿ ಮತ್ತೆ ಒಂದೂವರೆ ವರ್ಷ ಎಲ್ಲರೂ ಮಲ್ಲಿ ಕೂತ್ಕೊಂಡ್ಬಿಡಿ. ಅಗೇನ್ ಜೋಗಿಗೆ ಬರೋದಾದ್ರೆ ಶಿವಣ್ಣನ ಜೊತೆ ನೀವು ಆಕ್ಟ್ ಮಾಡಿದ್ರಿ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ಗಿಂತ ಹೆಚ್ಚಾಗಿ ಶಿವಣ್ಣ ನಾನು ಜನ್ಮ ಜೋಡಿಯಲ್ಲೇ ಭೇಟಿಯಾಗಿರ್ತೀನಿ. ಸೊ ಶಿವಣ್ಣನ್ ನನ್ನ ಜೊತೆ ವೆರಿ ಕ್ಲೋಸ್ ಆಗಿರ್ತಾರೆ. ಸೊ ಹಾಗಾಗಿ ನನ್ಗೆ ಅವರು ಹೀರೋ ತರನೇ ಕಾಣಿಸಿರಲ್ಲ, ನಮ್ಮ ಅಣ್ಣನ್ ತರ ಅವರು. ಸೊ ಆ ಫೀಲಿಂಗ್ ಆ ಚಿಕ್ಕ ವಯಸ್ಸಿಂದ ನಂಗೆ ಬಂದ್ಬಿಟ್ಟಿತ್ತು. ವಿಷ್ಣುವರ್ಧನ್ ಅವ್ರದ್ದು ರಾಜನರಸಿಂಹ ಅಂತ ಒಂದು ಸಿನಿಮಾ ಅವಕಾಶ ಸಿಗುತ್ತೆ, ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀನಿ, ಅದು ನನಗೆ ವರ್ಕೌಟ್ ಆಗಲ್ಲ. ಅದಾದ್ಮೇಲೆ ಮೂರನೇ ಸಿನಿಮಾ ಒಂದು 5 ಜನನ ಇಟ್ಕೊಂಡು ಒಬ್ರು ಡಾಕ್ಟರ್ ನಿರ್ಮಾಪಕರು ಆಟಿನಗರ್ ಅವ್ರೆ, ಅವರು ಒಂದು VIP 5 ಅಂತ ಒಂದು ಸಿನಿಮಾ, ಮೋಹನ್ ಮತ್ತೆ ವಿನೋದ್ ಪ್ರಭಾಕರ್ ಮತ್ತೆ ಇನ್ನಿಬ್ರು ಬರ್ತಾರೆ, 5 ಟೋಟಲ್ 5 ಕ್ಯಾರೆಕ್ಟರ್ ಬರುತ್ತೆ. ಆ ಸಿನಿಮಾ ಅದಲ್ಲಿ ಹೀರೋ ಅನ್ನೋ ಒಂದು ಫೀಲ್ ಬಂತು. ಅಟ್ಲೀಸ್ಟ್ ನಂಗೊಂದು ಹೀರೋ ಕ್ಯಾರೆಕ್ಟರ್ ಅಲ್ಲೋದ್ಮೇಲೆ ಗೊತ್ತಾಯ್ತಲ್ಲ ಒಂದು ಡೈಲಾಗ್ ಇಲ್ಲ ಅಂತ, ಆತರ ಆಯ್ತು. ಅದಾದ್ಮೇಲೆ ಅಲ್ಲಿ ಮೋಹನ್ ಪರಿಚಯ ಆಗಿದ್ರಿಂದ ಮೋಹನ್ ಉಗ್ರ ನರಸಿಂಹ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್. ಈ ಮಧ್ಯದಲ್ಲಿ ಏನಾಗುತ್ತೆ, ನಾನು ಈ ಅಕ್ಕನ ಜೊತೆಲೇ ಇರ್ತೀನಿ ಬೆಂಗಳೂರಲ್ಲಿ. ಸೊ ಎಕ್ಸ್ಕ್ಯೂಸ್ ಇಲ್ಲಿ ಅಕ್ಕನ ಡ್ರಾಪ್ ಮಾಡಕ್ ಹೋದಾಗ ಪ್ರೇಮ್ ಕಣ್ಣಿಗೆ ನನ್ ಕಾಣಿಸ್ತು. ಯಾರು ಬಿಡ್ಡ, ಯಾರು ನನ್ನ ತಮ್ಮ ತುಂಬಾ ಸಿನಿಮಾಗೆ ಆಕ್ಟಿಂಗ್ ಪ್ರಯತ್ನ ಪಡ್ತಾ ಇದ್ದಾನೆ. ಸೊ ನಂದು ಫ್ರೆಂಡ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಜೋಗಿ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಫಸ್ಟ್ ತುಂಟ ಆಗ್ಬೇಕಾಗುತ್ತೆ, ತುಂಟ ಬಾಲಾಜಿ ಅವ್ರು ಮಾಡ್ಬೇಕಾಗುತ್ತೆ, ರವಿಚಂದ್ರ ಅವ್ರ ತಮ್ಮ ಯಾವ ಕಾರಣಾಂತರದಿಂದ ಅದು ಬಿಟ್ಟೋಗುತ್ತೆ. ಆಮೇಲೆ ಜೋಗಿ ಸ್ಟಾರ್ಟ್ ಆಗುತ್ತೆ. ಜೋಗಿ ಸ್ಟಾರ್ಟ್ ಆಗಿ ಮತ್ತೆ ಒಂದೂವರೆ ವರ್ಷ ಎಲ್ಲರೂ ಮನೇಲಿ ಕೂತ್ಕೊಂತೀವಿ. ಸೂಪರ್ ಹಿಟ್ ಕೊಟ್ಟು ಅಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ, ಸಾಂಗ್ ಸೂಪರ್ ಹಿಟ್ ಆಗೋಯ್ತು, ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ವಿ ಆಲ್ ವೇಟ್. ಒಂದ್ ದಿವಸ ವರಮಹಾಲಕ್ಷ್ಮಿ ದಿವಸ ರಿಲೀಸ್ ಆಗುತ್ತೆ. ಏನೋ ಅಂತಾರೆ, ಬೆಳಿಗ್ಗೆ ರಿಲೀಸ್ ಆಗುತ್ತೆ, ಸಾಯಂಕಾಲ ಸ್ಟಾರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 2005 ಮೈ ಲೈಫ್ ಚೇಂಜಸ್. ಸೂಪರ್. ಅಂದ್ರೆ 5ನೇ ಸಿನಿಮಾ ನಂದು ಒಂದು ರೆಸ್ಟಿಂಗ್ ಕಾರ್ಡ್ ಸಿಗುತ್ತೆ ಸರ್. ಅಲ್ಲಿವರೆಗೂ ಜನಕ್ಕೆ ಗೊತ್ತಿಲ್ಲ ಇವನು, ಅಂದ್ರೆ ಇಂಟರ್ ಟೀಮ್ ಅಲ್ಲಿ ನಮ್ಮ ಸೆಟ್ ಅಲ್ಲೂ ಎಕ್ಸೆಪ್ಟ್ ಪ್ರೇಮ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿರಲ್ಲ, ಇನ್ಕ್ಲೂಡಿಂಗ್ DOPಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ ಇವ್ನು ಮೈಸೂರು ಲೋಕೇಶ್ ಮಗ ಅಂತ. 25th ಡೇ ಪ್ರೆಸ್ ಮೀಟ್ ಅಲ್ಲಿ ನನ್ನ ಈ ತರ ಯಾರೋ ಪ್ರಶ್ನೆ ಕೇಳಿದಾಗ ನಾನ್ ಮೈಸೂರು ಲೋಕೇಶ್ ಮಗ ಅಂದಾಗ ಎಲ್ಲಾ ಕ್ಯಾಮರಾ ಗೋಲ್ಡನ್ ಡೇಸ್. ಓಕೆ, ನೀವು ಕಷ್ಟ ದಿನ ಅಂದಲ್ವಾ, ಅವಾಗ ಫೈನಾನ್ಷಿಯಲ್ ಹೆಂಗೆ ಮೇಂಟೈನ್ ಮಾಡ್ತಾರೆ? ಫೈನಾನ್ಷಿಯಲಿ ಎಸ್ ತುಂಬಾ ಕಷ್ಟನೇ ಪಟ್ಟಿದ್ದೀನಿ ಸರ್. ಅಕ್ಕನು ಸ್ವಲ್ಪ ಹೆಲ್ಪ್ ಮಾಡೋಳು. ದೆನ್ ದೇರ್ ಆರ್ ಫ್ಯೂ ಫ್ರೆಂಡ್ಸ್, ಪಾಪ ಮೈಸೂರಿಂದ ಬೆಂಗಳೂರು ನನ್ನ ಫ್ರೆಂಡ್ ಒಬ್ಬ ಬರೋನು, ಈಸ್ ಟು ಕಮ್. ಅಲ್ಲಿ ಟ್ವಿನ್ ಟವರ್ ಅಂತ ಇದೆ ನಮ್ಮ ಹೆಬ್ಬಾಳ ಹತ್ರ, ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡೋನು, ಈಸ್ ಇಂಜಿನಿಯರ್. ಸೊ ಆಲ್ ದ ವೇ ಎವ್ರಿ ಡೇ ಈಸ್ ಟು ಟ್ರಾವೆಲ್ ಅಪ್ ಅಂಡ್ ಡೌನ್ ಬೈಕಲ್ಲಿ ಮೈಸೂರು ಟು ಬ್ಯಾಂಗ್ಳೂರ್. ಸೊ ನಾನು ಆಟಿನಗರ್ಲ ಇರ್ತಾ ಇದ್ದೆ. ಸೊ ಆನ್ ದ ವೇಲೆ ಹೋಗ್ಬೇಕಾಗಿತ್ತು. ಸೊ ಈಸ್ ಟು ಕಮ್. ಅವ್ನು ಬಂದ್ರೆ ನನ್ಗೆ ಅವತ್ತು ರಾತ್ರಿ ಊಟ, ಇಲ್ಲ ಅಂದ್ರೆ ಇಲ್ಲ ಕಾರ್ಪೊರೇಷನ್ ವಾಟರ್. ಹಂಗೆ ಊಟ ಇಲ್ಲದೆ ಮಲ್ಕೊಂಡ ದಿನಗಳು ಅಯ್ಯೋ ತುಂಬಾ ದಿವಸ. ಊಟನ ನೋಡಕ್ ಸ್ಟಾರ್ಟ್ ಮಾಡಿದ್ದು ನೀವು ಗಮನಿಸ್ಕೊಂಡ್ ಬಂದ್ರೆ ಜೋಗಿಲ್ ಇರೋದು ಪೂಜಾರಿಯಲ್ಲಿ ನೆಕ್ಸ್ಟ್ ನೋಡಿದ್ರೆ ಆ ಘಟ ಬಂದಿರ್ತೀನಿ. ಯಾಕಂದ್ರೆ ಊಟ ಸಿಕ್ಕೇ ಇರಲ್ವಲ್ಲ ಮನುಷ್ಯನಿಗೆ. ಸಡನ್ ಆಗಿ ಊಟ ಸಿಕ್ಕಿದಾಗ ದಿವ್ಸ ಬಿರಿಯಾನಿ, ದಿವ್ಸ ನಾನ್ ವೆಜ್, ದಿವ್ಸ ಹಂಗಾಗು. ಬಟ್ ಅವಾಗ ಅನ್ಸಿಲ್ವ ನಿಮಗೆ ಇದು ಬೇಡ, ಸಿನಿಮಾ ಸವಾಸನೆ ಬೇಡ, ಹೋಗ್ಬೇಡ? ಸರ್ ಒಂದು ಟೈಮಲ್ಲಿ ಅನ್ಸ್ಬಿಡ್ತು ಸರ್, ಇದು ಏನಕ್ಕೆ ಎಲ್ಲರಿಗೂ ಹೋಗಿ ಭಿಕ್ಷೆ ಬಿಡಬೇಕು ಅಂತ ನಾವು ಅನ್ಸಿತ್ತು. ಆದ್ರೆ ಒಂದ್ ಹೇಳ್ತಾರಲ್ಲ ಸರ್, ನೀವು ಒಂದು ಗುರಿ ಇಟ್ಟಾಗ ಎಡೋದು ಉಂಟು, ತಪ್ಪದು ಉಂಟು, ಗುರಿ ತಪ್ಪದು ಉಂಟು. ಆದ್ರೆ ನಿಮ್ಮ ಫೋಕಸ್ ಅದೇ ಅಂತ ಇದ್ದಾಗ ಕಷ್ಟನೋ ಸುಖನೋ ನಡಿಬೇಕು ಸರ್, ಅದ್ ನಡಿಬೇಕು. ಈಗ ನಾನು ಅಲೆಕ್ಸಾಂಡರ್ ಎಕ್ಸಾಂಪಲ್ ಕೊಟ್ರೆ, ಅದು ಅವನು ಪ್ರಪಂಚನೇ ಗೆಲ್ಬೇಕು ಅಂತ ಹೊರಟ ಅಲೆಕ್ಸಾಂಡರ್ ಒಂದ್ ಗುಹೆಯಲ್ಲಿ ಕುತ್ಕೊಂಡ್ಬಿದ್ದಾನೆ. ಕೊನೆಗೆ ಏನೋ ಆಗಲ್ಲ ನನ್ ಕೈಲಿ ಅಂತ ಒಂದ್ ಕಡೆ ಕುತ್ಕೊಂಡಾಗ
ಒಂದು ಸ್ಪೈಡ್ರು ಬಲೆ ಹತ್ತಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಬಿಡ್ತಾನೆ ಇರುತ್ತೆ ಕೆಳಗಡೆ. ಕೊನೆಗೆ ಮತ್ತೆ ಹತ್ತುತ್ತದೆ, ರೀಚ್ ಆಗುತ್ತೆ. ಅವನ ಅರ್ಥ ಮಾಡ್ಕೊಂತಾನೆ, ಪ್ರಯತ್ನ ಪಟ್ರೇನೆ ನೀವು ಅಲ್ಲಿ ತಲುಪ್ತೀರಾ ಅಂತ. So ನಾನು ಅದೇ ಫಿಲಾಸಫಿ. ಓಕೆ, ಸೂಪರ್. ಈಗ ಜೋಗಿಗೆ ಆಯ್ಕೆ ಆದ್ರಿ, ಅದಕ್ಕೆ ಏನೇನು ಪ್ರಿಪರೇಷನ್ಸ್ ಮಾಡಿದ್ರಿ ಬಿಡ್ಡ ಕ್ಯಾರೆಕ್ಟರ್ಗೆ? ಸರ್, ಪ್ರಿಪರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಂತ ಏನ್ ಪ್ರಿಪರೇಷನ್ ಏನಿರ್ಲಿಲ್ಲ ಸರ್. ನನಗೆ ಬೇಸಿಕಲಿ ಪ್ರೇಮ್ ಕತೆ ಹೇಳೋದಿಲ್ಲ ಯಾರಿಗೂ. ಸೊ ಹಾಗಾಗಿ ಗೊತ್ತಿದ್ದು ಕಂಟೆಂಟ್ ಏನಂದ್ರೆ ಅವನು ಎದುರಿಗೆ ಫೈಟ್ ಮಾಡ್ದಿರ ಅಂತ ಒಂದು ವ್ಯಕ್ತಿ, ರೌಡಿ. ಓಕೆ. ಸೊ ಅವನು he doesn't have the dare, he doesn't have the guts to face. He can do a sketch ಆಗ್ತಾನೆ, ಚೆನ್ನಾಗಿ ಫ್ರೇಮ್ ಮಾಡ್ತಾನೆ, ಚೆನ್ನಾಗಿ ಫಿಟ್ಟಿಂಗ್ ಇಡ್ತಾನೆ, ಇದೆಲ್ಲ ಆಯ್ತು. ಈ ಮ್ಯಾನರಿಸಮ್ ನ ನಾನು ಮಳವಳ್ಳಿ ಸಾಯಿ ಕೃಷ್ಣ ನನಗೆ ಒಂದು ಪದ ಹೇಳಿದ್ರು, ಅದನ್ನ ಬಳಸಕ್ಕಾಗಲ್ಲ. ಆತರ ಕ್ಯಾರೆಕ್ಟರ್ ನಿಮ್ದು ಇದು. ಪಾಲಿಶ್ಡ್ ಆಗಿ ಹೇಳ್ಬೇಕಂದ್ರೆ ಒಂಥರ ಫಿಟ್ಟಿಂಗ್ ಕ್ಯಾರೆಕ್ಟರ್. ನಿನ್ಗೂ ಅಣ್ಣ ಅಂತೀನಿ, ಅವನಿಗೂ ಅಣ್ಣ ಅಂತೀನಿ. ಗುರು ಇವನ್ಗೂ ತಂದಾಕಿ ನಾನು ಎಸ್ಕೇಪ್ ಆಗಿ ನಾನು ಹೆಸರು ಮಾಡೋ ಅಂತ. ಸೊ ಇಟ್ ವಾಸ್, ನನ್ಗೆ ಅದು ಫಿಕ್ಸ್ ಆಗಿತ್ತು. ಸೊ ಅದೇ ಫ್ಲೋ ಅಲ್ಲಿ ತಗೊಂಡೋಗ್ ಫಸ್ಟ್ ಡೇನೆ ಪ್ರೇಮ್ ಗೇಮ್ ಇದೆ ಪ್ಲಾಟ್ಫಾರ್ಮ್. ಸೊ ನಾನು ಎಂಟ್ರಿ ಬರ್ತೀನಿ, ಅದೇ ಇಬ್ರು ಒಟ್ಟಿಗೆ ಬರ್ತಾ ಇದೀವಿ ಕಾಂಪ್ರಮೈಸ್ಗೆ. ಹೆಂಗಿದ್ರು ಆತರ ಫಿಟ್ಟಿಂಗ್ ಕ್ಯಾರೆಕ್ಟರ್. ಹಂಗ ಒಟ್ಟಿಗೆ ಬಂದ್ರೆ ದೌಲತ್ತು ಅಂತ ಇದಾಗ್ಬಿಡುತ್ತೆ. ಟೆಕ್ನಿಕಲ್ ಓವರ್ಲ್ಯಾಪ್ ಬಂದು ಬರ್ತೀನಿ, ಬಾ ನೋಡೋಣ. ಐ ಕೇಮ್ ಲೈಕ್ ದಟ್, he was very happy and he said ಮಾಡು. ಅಲ್ಲಿಂದ he never asked me or he never taught me anything or he just gave me the platform. ಹೆಂಗ್ ಬೇಕಾದ್ರೆ I took it off. ಸೂಪರ್. ಅಗೇನ್ ಜೋಗಿಗೆ ಬರೋದಾದ್ರೆ ಶಿವಣ್ಣನ ಜೊತೆ ನೀವು ಆಕ್ಟ್ ಮಾಡಿದ್ರಿ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ಗಿಂತ ಹೆಚ್ಚಾಗಿ ಶಿವಣ್ಣ ನಾನು ಜನ್ಮ ಜೋಡಿಯಲ್ಲೇ ಭೇಟಿಯಾಗಿರ್ತೀನಿ. ಸೊ ಶಿವಣ್ಣನ್ ನನ್ನ ಜೊತೆ ವೆರಿ ಕ್ಲೋಸ್ ಆಗಿರ್ತಾರೆ. ಸೊ ಹಾಗಾಗಿ ನನ್ಗೆ ಅವರು ಹೀರೋ ತರನೇ ಕಾಣಿಸಿರಲ್ಲ, ನಮ್ಮ ಅಣ್ಣನ್ ತರ ಅವ್ರು. ಸೊ ಆ ಫೀಲಿಂಗ್ ಆ ಚಿಕ್ಕ ವಯಸ್ಸಿಂದ ನಂಗೆ ಬಂದ್ಬಿಟ್ಟಿತ್ತು. ಸೊ ನಮ್ಮಿಬ್ರಿಗೂ ಅದೇನು ಫೀಲ್ ಇರ್ತಾರೆ. ನೀವು ನಮ್ದಿರೋ ಬಿಡ್ತಾರ, ಮಾಗಡಿ ರೋಡ್ ಅವಾಗ ಇನ್ನೂ ಕಟ್ಟೆ ಕಟ್ತಾ ಇದ್ರು ಡಬಲ್ ರೋಡ್ ಮಾಡಕ್ಕೆ. ಕಟ್ಟೆ ಮೇಲೆಲ್ಲ ಕುಂತು ಟೀ ಎಲ್ಲ ಕುಡಿದಿದ್ವಿ, ಬನ್ನೆಲ್ಲ ತಿಂದಿದ್ವಿ, ಅಷ್ಟು ರಿಲ್ಯಾಕ್ಸ್ಡ್ ಆಗಿ. ಆಮೇಲೆ ಈಸ್ ಥಾಟ್ ಮಿ ಸೋ ಮೆನಿ ಥಿಂಗ್ಸ್, ಎಸ್ಪೆಷಲಿ ಔಟ್ ಹೋಲ್ಡ್ ದ ಲಾಂಗ್ ಇಂದ ಹಿಡಿದು. ಕೆಲವು ಸಲ ನನ್ಗಿಂತ ಮುಂಚೆ ಅವರೇ ಚೇಸ್ ಮಾಡ್ಬೇಕಾದ್ರೆ ನನ್ನೇ ಓವರ್ಟೇಕ್ ಮಾಡ್ತಿರ್ಬೋದು. ಅಷ್ಟು ಓಡಿದೀವಿ ಆ ಸಿನಿಮಾದಲ್ಲಿ, ಓಡಕ್ ಆಗ್ತಿರ್ಲಿಲ್ಲ. ಓವರ್ಟೇಕ್ ಮಾಡಿ ಮುಂದೆ ಹೋಗಿ ಮುಂದೆಯಿಂದ ಬೀಸಿದ್ದಾರೆ. ಹಿಂದೆಯಿಂದ ಬೀಸ್ ಯೂಶಲಿ ಬಿಹೈಂಡ್ ಅಂಡ್ ಚೇಸಿಂಗ್ ಸ್ಟ್ರೀಟ್ ಯು ಫ್ರಮ್ ಬಿಹೈಂಡ್. ಇವ್ರ ಪಾಪ ಏನ್ ಮಾಡ್ತಾರೆ, ಇವ್ನ ಓಡಕ್ ಆಗ್ತಿಲ್ಲ ಅಂದ್ಬಿಟ್ಟು ನನ್ನ ಓವರ್ಟೇಕ್ ಮಾಡಿ ಮುಂದೆಯಿಂದ ಎಲ್ಲ ಬೀಸಿದ್ದಾರೆ. ಇಟ್ ವಾಸ್ ನನ್ಗೆ ಏನಂದ್ರೆ ಎಲ್ಲ ಪ್ಲಾಟರ್ ಎಲ್ಲ ಮಾಡಿ ಕೊಟ್ಟಂಗಿತ್ತು. ಇಟ್ ವಾಸ್ ವೆರಿ ಈಸಿ. ಪ್ರೇಮ್ ವಾಸ್ ವೆರಿ ಆಕ್ಸೆಸಿಬಲ್, ಈಸಿ. ಈ ಕಡೆ ಶಿವಣ್ಣ ವಾಸ್ ವೆರಿ, ನನ್ಗೆ ಹೀರೋಯಿನ್ ಕಾಂಬಿನೇಷನ್ ಇರ್ಲಿಲ್ಲ, ಸೊ ನನ್ಗೆ ಅದು ಸಂಬಂಧನೇ ಇಲ್ಲ. ನನ್ಗೆ ಪೋರ್ಷನ್ ವಾಸ್ ವೆರಿ ಆಸಮ್, ನನ್ ಕೇಕ್ ವಾಕ್. ಓಕೆ. ಬಟ್ ಈಗ ಹುಷಾರಿಲ್ಲ ಅಂತಂದಾಗ ಏನ್ ಅನ್ಸ್ತು ನಿಮಗೆ? ಶಿವಣ್ಣಂಗೆ ಹುಷಾರ ಮೊನ್ನೆ ಭೇಟಿ ಮಾಡಿದೆ, ವಿಚಾರಿಸ್ಕೊಂಡ್ ಬಂದೆ. ಆಮೇಲೆ ನಮ್ಮ ಸಿನಿಮಾಗೋಸ್ಕರ ಅವ್ರ ಪಾಪ ಈ ಸ್ಪೆಂಡ್ ಆಲ್ಮೋಸ್ಟ್ ಹಾಫ್ ಅನ್ 45 minutes ಸ್ಪೆಂಡ್ ವಿತ್ ಅಸ್. ತುಂಬಾ ಚೆನ್ನಾಗಿ ಬೈಟ್ಸ್ ಎಲ್ಲ ಕೊಟ್ರು. ಜೊತೆಗೆ ಆಬ್ವಿಯಸ್ಲಿ ಸರ್, ಅಂತ ದೊಡ್ಡ ನಮ್ಮ ಇಂಡಸ್ಟ್ರಿ ಇತಿಹಾಸದಲ್ಲಿ ನೀವು ಗಮನಿಸ್ಕೊಂಡ್ ಬಂದಂಗೆ ಪ್ರತಿ 10 ವರ್ಷಕ್ಕೆ ಮತ್ತೆ ಚಿತ್ರರಂಗಕ್ಕೆ ಮತ್ತೆ ಒಂದು ಸೂಪರ್ ಡೂಪರ್ ಇಟ್ಕೊಡೋದೇ ಅದು ಏಕೈಕ ವ್ಯಕ್ತಿ ಅಂದ್ರೆ ಅದು ಶಿವಣ್ಣ. ಅದು ನೀವು ತಗೊಂಬನ್ನಿ, ಓಮಿನ ತಗೊಂಬನ್ನಿ, ಜನ್ಮದ ಜೋಡಿ ತಗೊಂಬನ್ನಿ, ಜೋಗಿ ತಗೊಂಬನ್ನಿ, ಅಣ್ಣ ತಂಗಿ ತಗೊಂಬನ್ನಿ, ನಿನ್ನೆ ರಿಲೀಸ್ ಆಗಿದ್ದ ಸಿನಿಮಾ ತಗೊಂಬನ್ನಿ. ಈ ಮೇಕ್ಸ್ ಪೀಪಲ್ ಟರ್ನ್ ಬ್ಯಾಕ್, ಕಮ್ ಬ್ಯಾಕ್ ಟು ಈಗ ನೆನ್ನೆ ಮೊನ್ನೆ ಬಂದು ಯಾವ್ದೋ ಒಂದು 2-3 ಸಿನಿಮಾ ಹಿಟ್ ಮಾಡೋದಲ್ಲ ಸರ್. ಅದು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್. ನೋಡಿ, ನೀವು ಅಲ್ಲಿಂದ ತಗೊಂಡ್ಬಂದ್ರು, ನೀವು ಆನಂದ್ ಅಲ್ಲಿಂದ ತಗೊಂಡ್ಬನ್ನಿ ಸರ್. ಅವರೇ ನಮ್ಮ ಚಿತ್ರರಂಗಕ್ಕೆ ನಿಮ್ಗೆ ವಾಪಸ್ ಮತ್ತೆ ಆಡಿಯನ್ಸ್ ನ ಕರ್ಕೊಂಡ್ಬಂದು ಥಿಯೇಟರ್ ಕೂರ್ಸಿದ್ದೆ ಅವ್ರೊಬ್ರೇ ಸರ್. ಯಾವ ಕಲಾವಿದ್ರು ಆತರ ಮಾಡಕ್ ಚಾನ್ಸೇ ಇಲ್ಲ. ಇಸ್ ಗ್ರೇಟ್. ಓಕೆ. ಅಲ್ಲ, ಒಬ್ರಿಗೆ ಆಕ್ಚುಲಿ ಏನಾಗಿದೆ, ಏನ್ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ಅವರು? ಸರ್, ನಾನು ಐ ಡಿಡ್ಂಟ್ ಗೋ ಸೋ ಡೀಪ್ ಇನ್ ಪರ್ಸನಲ್. ಅವು ಏನೋ ಹೇಳ್ತಿರ್ತಾರೆ, ನಾನು ಅದಕ್ಕೆಲ್ಲ ಸೊಪ್ಪು ಹಾಕಲ್ಲ, ನಾನು ಕೇಳಿಸ್ಕೊಳಕ್ ಹೋಗ.
ನನ್ಗೆ ಅಂತ ಪರ್ಸನಲ್ ಟೈಮ್ ಸಿಗ್ಲಿಲ್ಲ, ಯಾಕಂದ್ರೆ ನನ್ ಎಂಟೈರ್ ಟೀಮ್ ಇತ್ತು. ಸೊ ಹಾಗಾಗಿ ಐ ಜಸ್ಟ್ ಟೋಲ್ಡ್ ಹಿಮ್ ಗೆಟ್ ವೆಲ್ ಸೂನ್, ದಟ್ಸ್ ಆಲ್ ಐ ಕುಡ್ ಸೇ. ಐ ಟಾಕ್ ಟು ಹಿಮ್ ಪರ್ಸನಲಿ, ನನಗೆ ಇದೊಂದು ಮುಗ್ದ್ಬಿಡ್ಲಿ, ಇದೊಂದು ನಂದು ಏನಿದೆ ಪ್ರಮೋಷನ್ ಪ್ರೋಗ್ರಾಮ್ಸ್ ಏನಿದೆ ಮುಗಿದೋಗಿ ಫ್ರೈಡೆ ಮೇಲೆ ನಾನು ಫ್ರೀ ಆಗ್ತೀನಿ. ಐ ಕ್ಯಾನ್ ಕಾಲ್ ಹಿಮ್ ಪೀಸ್ಫುಲಿ, ಐ ಕ್ಯಾನ್ ಟಾಕ್ ಟು. ಮಾತಾಡಿದ್ರೆ ಮಿನಿಮಮ್ ಒಂದು 1.5 hours ಮಾತಾಡ್ತೀವಿ. ಸೊ ವಿ ಆರ್ ಟಾಕ್ ಪ್ರಾಪರ್ಲಿ, ನೀಟಾಗಿ ಮಾತಾಡ್ಬೇಕು. ಇದೇನಾಯ್ತು ಅದು ಅಲ್ಲಿ ಚೆನ್ನಾಗಿರುವ ಸರ್. ಯಾವತ್ತು ಏನೇ ಇದ್ರು ಇಲ್ಲಿಂದ ಮಾತಾಡ್ಬೇಕು, ಕರೆಕ್ಟ್. ಇಲ್ಲಿಂದಲ್ಲ.